ಹಾಯ್ ಪೇರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಾಲು. ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಮಗುವಿನ ಕತ್ತು ಬೇಗ ನಿಲ್ಲಲು ಮನೆಯಲ್ಲಿ ಮಾಡಬಹುದಾದ 10 ಸರಳ ಟಿಪ್ಸ್ ಬಗ್ಗೆ ಮಾತಾಡೋಣ. ಮಕ್ಕಳಿಗೆ ಸಾಮಾನ್ಯವಾಗಿ 3 ರಿಂದ 4 ತಿಂಗಳ ಒಳಗೆ ತಲೆ ನಿಯಂತ್ರಣದ ಬರಲು ಶುರುವಾಗುತ್ತದೆ. ಈ ವಿಡಿಯೋದಲ್ಲಿ ನಿಮ್ಮ ಮಗುವಿನ ಕತ್ತು ತಲೆ ಯಾವ ತಿಂಗಳಲ್ಲಿ ನಿಲ್ಲುತ್ತೆ, ಬೇಗ ನಿಲ್ಲಲು ನೀವು ಏನು ಮಾಡಬೇಕು ಹಾಗೂ ಯಾವ ಸಂದರ್ಭದಲ್ಲಿ ಡಾಕ್ಟರನ್ನು ಭೇಟಿ ಮಾಡಬೇಕು, ಈ ವಿಡಿಯೋ ಕೊನೆವರೆಗೂ ನೋಡಿ. ನೆಕ್ ಮಸಲ್ಸ್ ಹೇಗೆ ಸ್ಟ್ರೆಂಥನಿಂಗ್ ಮಾಡ್ಬೋದು, ಬೇಗನೆ ಮೈಲ್ ಸ್ಟೋನ್ ಹೇಗೆ ರೀಚ್ ಆಗಬಹುದು, ಪ್ರತಿದಿನ 2 ರಿಂದ 3 ಬಾರಿ ಟಮ್ಮಿ ಟೈಮ್ ಕಂಪಲ್ಸರಿ ಕೊಡಬೇಕು, ಮಗು ಹೊಟ್ಟೆ ಮೇಲೆ ಇಟ್ಟರೆ ಕುತ್ತಿಗೆಯ ಮಸಲ್ ಸ್ಟ್ರೆಂತ್ ಆಗುತ್ತದೆ, ಜಲ್ದಿ ಮೈಲ್ ಸ್ಟೋನ್ ಅವರು ರೀಚ್ ಆಗ್ತಾರೆ. ಟಿಪ್ ನಂಬರ್ 2, ಹೋಲ್ಡ್ ಬೇಬಿ ಪ್ರಾಪರ್ಲಿ ಅಂತಂದರೆ ಮಗುವನ್ನು ಎತ್ತುವಾಗ ತಲೆಗೆ ಬೆಂಬಲ ಕೊಡಿ. ಇದು ಮಸಲ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತದೆ ಮಗುವಿಂದು. ಟಿಪ್ ನಂಬರ್ 3, ಯೂಸ್ ಕಲರ್ಫುಲ್ ಟಾಯ್ಸ್. ಬಣ್ಣದ ಕಲರ್ಫುಲ್ ಟಾಯ್ಸ್ ತೋರಿಸಿ ಮಗು ತಲೆ ಕತ್ತು ಎತ್ತಿ ನೋಡುವಂತೆ ಮಾಡಿ. ಕಲರ್ಫುಲ್ ಟಾಯ್ಸ್ ಆಡಿಸುವುದರಿಂದ ಈ ಕಡೆ ಆ ಕಡೆ ಮಗುವಿನ ಕತ್ತು ರೊಟೇಟ್ ಆಗಿದ್ದರೆ ಮಗುವಿನ ಮಸಲ್ ಸ್ಟ್ರೆಂತ್ ಆಗುತ್ತದೆ, ಕತ್ತಿನ ಮಸಲ್ಸ್. ಟಿಪ್ ನಂಬರ್ 4, ಟಾಕ್ ಟು ಬೇಬಿ. ಮಗುವಿನ ಮುಂದೆ ಕುಳಿತು ಮಾತನಾಡಿ, ಅದು ನಿಮ್ಮ ಕಡೆ ನೋಡಲು ಪ್ರಯತ್ನ ಮಾಡುತ್ತದೆ, ಇದರಿಂದ ಅವರು ನೆಕ್ ಮಸಲ್ ಸ್ಟ್ರೆಂತ್ ಆಗುತ್ತದೆ. 5, ಮಗುವನ್ನು ಭುಜದ ಮೇಲೆ ಹಿಡಿಯಿರಿ, ಇದು ತಲೆ ಹಿಡಿಯಲು ಸಹಾಯ ಮಾಡುತ್ತದೆ. ಟಿಪ್ ನಂಬರ್ 6, ಅವಾಯ್ಡ್ ಪಿಲ್ಲೋ. ಹೆಚ್ಚು ತಲೆಹಾಸು ಬಳಸಿದರೆ ನ್ಯಾಚುರಲ್ ಮೂವ್ಮೆಂಟ್ ಕಡಿಮೆ ಆಗುತ್ತದೆ, ಆದಷ್ಟು ಪಿಲ್ಲೋ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಟಿಪ್ ನಂಬರ್ 7, ಮ್ಯಾಟ್ ಮೇಲೆ ಮಗುವನ್ನು ಇಡಿ, ಇದು ಮಸಲ್ ಸ್ಟ್ರೆಂತ್ ಹೆಚ್ಚಾಗುತ್ತದೆ, ಎಷ್ಟಾದರೂ ಅಷ್ಟು ಫ್ಲೋರ್ ಮೇಲೆ ಬಿಟ್ಟುಬಿಡಿ. ಟಮ್ಮಿ ಟೈಮ್ ಇರಲಿ, ಇಲ್ಲಾಂದರೆ ಗೇಮ್ಸ್ ಏನಾದರೂ ಟಾಯ್ಸ್ ಆಟ ಆಡಿಸಿ, ಏನಾದರೂ ಮಾತಾಡಿ. ಟಿಪ್ ನಂಬರ್ 8, ರೋಲಿಂಗ್ ಎಂಕರೇಜ್ ಮಾಡಿ. ಮಗು ರೋಲಿಂಗ್ ಪ್ರಯತ್ನ ಮಾಡಿದಾಗ ಅದನ್ನು ಎಂಕರೇಜ್ ಮಾಡಿ, ಇದರಿಂದ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ ಮತ್ತು ನೆಕ್ ಮಸಲ್ ಸ್ಟ್ರೆಂತ್ ಆಗುತ್ತದೆ, ಇದರಿಂದ ಮೈಲ್ ಸ್ಟೋನ್ ಜಲ್ದಿ ರೀಚ್ ಆಗುತ್ತದೆ. ಟಿಪ್ ನಂಬರ್ 9, ಲಿಮಿಟ್ ಕ್ಯಾರಿಂಗ್ ಆಲ್ ದ ಟೈಮ್. ಎಲ್ಲ ಸಮಯವೂ ಮಗು ಕೈಯಲ್ಲಿ ಇರಬಾರದು, ಸ್ವತಂತ್ರವಾಗಿ ಚಲಿಸಲು ಅವಕಾಶ ಕೊಡಬೇಕು, ಇದರಿಂದ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ. ಮೂವ್ಮೆಂಟ್ ರೊಟೇಷನ್ ಮಾಡುವುದರಿಂದ ಅವರ ನೆಕ್ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತದೆ ಮತ್ತು ಕತ್ತು ಬೇಗ ನಿಲ್ಲಲು ಸಹಾಯ ಮಾಡುತ್ತದೆ. ಟಿಪ್ ನಂಬರ್ 10, ಆಯಿಲ್ ಮಸಾಜ್ ಮಾಡಿ ಮತ್ತು ತಾಯಿಗೆ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಸೇವಿಸಬೇಕು ಮತ್ತು ಪೇಷಂಟಾಗಿ ಇರಬೇಕು. ಪ್ರತಿ ಮಗು ಬೇರೆ ರೀತಿಯಲ್ಲಿ ಬೆಳೆಯುತ್ತದೆ, ಅದರಿಂದ ಆತುರ ಬೇಡ. ಆದಷ್ಟು ಆಯಿಲ್ ಮಸಾಜ್ ಮಾಡಿ ಕುತ್ತಿಗೆ ಭಾಗ, ನೆಕ್ ಭಾಗಕ್ಕೆ ಮತ್ತು ಬ್ಯಾಕ್ ಮಸಲ್ ಸ್ಟ್ರೆಂತ್ ಮಾಡೋಕ್ಕೆ, ಇದರಿಂದ ಅವರು ಜಲ್ದಿ ಮೈಲ್ ಸ್ಟೋನ್ಸ್ ರೀಚ್ ಆಗುತ್ತಾರೆ ಮತ್ತು ನೆಕ್ ಮಸಲ್ಸ್ ಕೂಡ ಸ್ಟ್ರೆಂತ್ ಆಗುತ್ತದೆ. 6 ತಿಂಗಳಾದರೂ ತಲೆ ಕತ್ತು ಇನ್ನೂ ಹಿಡಿಯದಿದ್ದರೆ ಡಾಕ್ಟರನ್ನು ಕಂಪಲ್ಸರಿ ಸಂಪರ್ಕಿಸಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಟಾರ್ಟಿಕೋಲಿಸ್ ಕೂಡ ಇರಬಹುದು, ಇಲ್ಲಾಂತಂದರೆ ನೆಕ್ ಮಸಲ್ ಸ್ಪಾಸಮ್ ಕೂಡ ಇರಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನನ್ನ ಚಾನೆಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಟಮ್ಮಿ ಟೈಮ್ ಬಗ್ಗೆನೂ ವಿಡಿಯೋ ಮಾಡಿದ್ದೇನೆ, ಅದನ್ನು ಒಂದು ಸಾರಿ ವಿಸಿಟ್ ಮಾಡಿ ಉಪಯೋಗಿಸಿ. ಥ್ಯಾಂಕ್ ಯು.